ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ವಿಡಿಯೋನ ಅಪ್ಲೋಡ್ ಮಾಡಿ ಐ ಥಿಂಕ್ 12 to 13 ಡೇಸ್ ಆಗೋಗ್ಬಿಟ್ಟಿದೆ. ಬಿಕಾಸ್ ಏನಕ್ಕೆ ವಿಡಿಯೋನ ಅಪ್ಲೋಡ್ ಮಾಡ್ತಿಲ್ಲ ಅಂತಂದರೆ ನಾನೊಂದು ಸ್ವಲ್ಪ ಅಮ್ಮನ ಊರಿನಲ್ಲಿ ಫಂಕ್ಷನ್ ಇತ್ತು, ಹಾಗಾಗಿ ಅಲ್ಲಿಗೆ ಬಂದುಬಿಟ್ಟಿದ್ದೆ. ಅಲ್ಲಿಗೆ ಬಂದಾಗಿಂದ ಸ್ವಲ್ಪ ಬ್ಯುಸಿ ಇದ್ದೆ, ಕೆಲಸ ಅದು ಇದು ಅಂದ್ಕೊಂಡೆಲ್ಲ ಬ್ಯುಸಿ ಇರೋದ್ರಿಂದ ನಾನು ಏನೂ ವೀಡಿಯೋಸ್ನ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ಮತ್ತು ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿರಲಿಲ್ಲ. ಈ ವಿಡಿಯೋ ಬಂದುಬಿಟ್ಟು ಅಂದರೆ ಗುರುವಾರದ ವೀಡಿಯೋನ ನಾನು ಎಂಡ್ ಮಾಡಿದ್ದೆ ಅಲ್ವಾ ಲಾಸ್ಟ್ ವೀಡಿಯೋದಲ್ಲಿ. ಸೊ ಅದು ಕಂಟಿನ್ಯೂ ಪಾರ್ಟ್ನ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ, ಅದನ್ನೇ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಗುರುವಾರ ಸಂಜೆ ಟೈಮು ಪೂಜೆ ಮಾಡಿರಲಿಲ್ಲ ಅಂತ ಹೇಳಿದ್ದೆ ಅಲ್ವಾ, ಸಾರಿ ಮಾರ್ನಿಂಗ್ ಟೈಮ್ ಪೂಜೆ ಮಾಡಿರಲಿಲ್ಲ. ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆನ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಗುರುವಾರ ಆಗಿರೋದ್ರಿಂದ ರಾಯರ ವಾರ ಅಲ್ವಾ, ಸೊ ರಾಯರದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಪೂಜೆನ ಕೂಡ ಮಾಡಿ ಮತ್ತು ರಾಘವೇಂದ್ರ ಸಮದು ಮಂತ್ರ ಕೂಡ ಹೇಳ್ತಾ ಇದ್ದೆ. ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಗೊಂಡಿದ್ದಾದಮೇಲೆ ಸ್ವಲ್ಪ ಬ್ಯುಸಿ ಆಗೋಗ್ಬಿಟ್ಟೆ, ಯಾಕಂತಂದರೆ ಅದು ಇದು ಕೆಲಸ ಕೂಡ ಇತ್ತು. ಹಾಗೆಯೇ ಸ್ವಲ್ಪ ಬೇರೆ ಊರಿಗೂ ಕೂಡ ಯಾರೋ ರಿಲೇಷನ್ ಒಬ್ಬರು ತೀರೋಗಿದ್ರು ಅಂತ ಅಲ್ಲಿಗೂ ಕೂಡ ಹೋಗಬೇಕಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಬಂದ ತಕ್ಷಣ ಮತ್ತೆ ನಮ್ಮ ಅಮ್ಮನ ಊರಿಗೆ ಬರಬೇಕಾಗಿತ್ತು. 27th ಸೋಮವಾರ ನಮ್ಮ ಊರಲ್ಲಿ ಫಂಕ್ಷನ್ ಕೂಡ ಇತ್ತು, ಹಾಗಾಗಿ ಅಲ್ಲಿಗೆ ಬರಬೇಕಿತ್ತು. ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೆ, ಹೋಗೋದಕ್ಕೆ ರೆಡಿಯಾಗಿಬಿಡೋಣ ಅಂತ ಅಂದ್ಬಿಟ್ಟು. ಇವಾಗ ನೀವು ನೋಡ್ತಾ ಇರ್ಬೋದು ಬಟ್ಟೆ ಕೂಡ ಐರನ್ ಮಾಡಿ ಇಡ್ತಾ ಇದ್ದೀನಿ, ಅಮ್ಮನ ಊರಿಗೆ ಹಾಕೊಂಡು ಹೋಗಬೇಕು ಅಲ್ವಾ. ಸೊ ಹಾಗಾಗಿ ಬಟ್ಟೆ ಐರನ್ ಮಾಡಿ ಬಟ್ಟೆ ಕೂಡ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಹಂಗೇನೆ ಈವ್ನಿಂಗ್ ಟೈಮಲ್ಲಿ ಸಂಜೆ ಕಾಪಿಗೆ ಅಂತ ಕಡಲೆ ಬೀಜನ ಕೂಡ ಫ್ರೈ ಮಾಡಿ ಇಟ್ಟಿದ್ದೆ, ಹಂಗೇನೆ ಅದೊಂದು ಕ್ಲಿಪ್ಪಿಂಗ್ನ ಕೂಡ ತೆಗೆದು ಇಟ್ಕೊಂಡಿದ್ದೆ. ಸೊ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಎಷ್ಟು ಕ್ಲಿಪ್ಪಿಂಗ್ನ ತೆಗೆದಿಟ್ಕೊಂಡಿದ್ದೆ ಅದನ್ನು ಈ ವಿಡಿಯೋದಲ್ಲಿ ಎಲ್ಲನೂ ಸೇರಿಸಿ ಆ್ಯಡ್ ಮಾಡಿ ಒಂದು ವ್ಲಾಗ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಕಂಟಿನ್ಯೂ ಪಾರ್ಟಾಗಿ ಏನು ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಕೊಂಡೆ. ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಅಮ್ಮನ ಊರಿಗೆ ಬಂದೆ, ಬೆಳಗ್ಗೆಯಿಂದನೇ ಸ್ವಲ್ಪ ಮನೆಗೆ ಸಾಮಾನೆಲ್ಲ ತೊಗೊಬರ್ಬೇಕಿತ್ತು, ಅಂದರೆ ಫಂಕ್ಷನ್ ಇರೋದ್ರಿಂದ ಹಬ್ಬಕ್ಕೆ ಏನೇನು ಬೇಕು ತಿಂಡಿ ಎಲ್ಲ ಮಾಡಬೇಕಿತ್ತಲ್ವ. ಸೊ ಸಾಮಾನಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪ್ರತಿಯೊಂದನ್ನು ತೊಗೊಬರ್ಬೇಕಾಗಿತ್ತು. ಹಾಗೆ ಬೆಳಗ್ಗೆಯಿಂದ ಸಂಜೆ ತನಕ ನಾನು ವೀಡಿಯೋನ ಮಾಡ್ಕೊಳಕ್ಕಾಗಿರಲಿಲ್ಲ. ಹಂಗೇ ಸಂಜೆ ಟೈಮಲ್ಲಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ, ಅದೇ ಮಾದೇಶ್ವರ ಆರ್ಚ್ ನಮ್ಮ ಮನೆ ಹತ್ರನೇ ಇರೋದು. ಸೊ ಹಾಗಾಗಿ ನೈಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಪುನಃ ನೆಕ್ಸ್ಟ್ ಡೇ ಬಂದುಬಿಟ್ಟು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗಿತ್ತು. ಸೊ ಯಾವ ದಿನ ಏನು ಅಂತ ಎಲ್ಲನೂ ಡೀಟೇಲಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಲ್ವಾ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಣ್ಣ ಎಲ್ಲ ತುಂಬಿಸ್ಬೇಕಾಗಿತ್ತು, ಅದ್ರದ್ದು ಕೂಡ ತುಂಬೋದು ಕ್ಲಿಪ್ಪಿಂಗ್ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಮುಗಿಸ್ಕೊತಾ ಇದ್ವಿ ಕೆಲಸಗಳನ್ನ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ರೋಸ್ ಗಿಡ ಸಖತ್ತಾಗಿ ಬಂದಿದೆ, ಮಾತ್ರ ತುಂಬ ಚೆನ್ನಾಗಿ ರೋಸಸ್ ಎಲ್ಲ ಬಿಟ್ಟಿದೆ. ನನಗಂತೂ ರೆಡ್ ರೋಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸಖತ್ತಾಗಿ ಬಿಟ್ಟಿದೆ ಅಲ್ವಾ. ಮೊಗ್ಗಳಾಗಿರ್ಬೋದು ಸೂಪರಾಗಿ ಬಿಟ್ಟಿದೆ, ಅಂದರೆ ಒಂದಕ್ಕೆ ಒಂದು 10 ರೂಪೀಸ್ ಏನೋ ಕೊಟ್ಟು ತಗೋಬೇಕು ಹೊರಗಡೆ, ಬಟ್ ನಾವು ಮನೆ ಹಿಂದ್ಗಡೆನೆ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದೆ ನಮ್ಮಮ್ಮ ಅಂತಂದರೆ ನೀವು ನೋಡ್ತಾ ಇರ್ಬೋದು. ಆ ಹೂ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ, ಅಂದರೆ ಎಷ್ಟು ಸಖತ್ತಾಗಿ ಬೆಳೆದಿದೆ, ಅಂದರೆ ಎಷ್ಟು ತುಂಬ ಚೆನ್ನಾಗಿ ಅರಳಿದೆ ಅಂತ ಒಂಥರ ತುಂಬ ಚೆನ್ನಾಗಿತ್ತು. ಹಾಗೇನೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಮಾಡ್ಕೊಂಡಿದ್ದೆ. ಇದು ಬಂದುಬಿಟ್ಟು 25th ಜನವರಿ ದಿನದ ವಿಡಿಯೋ, ಅಂದರೆ ಶನಿವಾರದ್ದು ಅನ್ಕೋತೀನಿ. ಶನಿವಾರ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇವಾಗ ಅಂಗಡಿ ಸಾಮಾನುಗಳು ಪಸ್ರ ಅಂತ ನಾವು ಏನು ಕರಿತೀವಿ, ಜಾತ್ರೆ ಟೈಮ್ಗೆ ಹಾಕೋರು ಬರ್ತಾರಲ್ಲ, ಸೊ ಅವರು 3 ದಿನ ಅಂತಲೇ ಬಂದಿದ್ದರು. ನಮ್ಮನೆ ಹಿಂದೆನೇ ನಮ್ಮನೆ ಕೆರೆ ಇದೆ, ಸೊ ನಮ್ಮೂರಲ್ಲಿ ಅದ್ರ ಹತ್ರನೇ ಇರೋದು, ಫಂಕ್ಷನ್ ಮಾಡೋ ನಿಯರೇನೇ ಇರೋದು. ಅವ್ರು ಬಂದಿರೋದನ್ನ ಹಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಇವಾಗ ನೀವು ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಸಂಡೇ ಮಾರ್ನಿಂಗ್ ಟೈಮ್. ಬೆಳಗ್ಗೆ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ, ಅಂದರೆ ಕೆರೆ ಹತ್ರನೇ ಅಡುಗೆ ಎಲ್ಲ ಮಾಡೋದು ನಮ್ಮೂರಲ್ಲಿ. ಸೊ ಆರಾಧನೆ ಅಂತ ನಾವು ಕರಿತೀವಿ. ನಾವು 128ನೇ ವರ್ಷದ ಆರಾಧನಾ ಮಹೋತ್ಸವ, ಬಸವಾದಿ ಪ್ರಮತ್ತರ ಗಣರಾಧನಾ ಮಹೋತ್ಸವ ನಡೀತು. ಸೊ ಆ ದಿನ ಬೆಳಗ್ಗೆ ಬಂದುಬಿಟ್ಟು ಚಪ್ಪರ ಎಲ್ಲ ಹಾಕ್ತಾ ಇದ್ದಾರೆ, ಅದು ಅಡುಗೆ ಮನೆ ಅಂತ ಕರಿತೀವಿ ನಾವು ನಮ್ಮೂರಲ್ಲಿ ಮಾಡುವಾಗ.
ಸೊ ಅಲ್ಲಿ ಬಂದುಬಿಟ್ಟು ಅಡುಗೆ ಎಲ್ಲ ಮಾಡೋದು, ನಮ್ಮ ಮನೆ ನಿಯರೇನೇ ಇರೋದು. ಸೊ ಹಾಗಾಗಿ ಹಂಗೇ ರೆಡಿ ಮಾಡ್ತಾ ಇದ್ರಲ್ಲ ಎಲ್ಲರೂ ಹೋಗ್ಬಿಟ್ಟು, ಹಂಗೇ ಅದನ್ನೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನೀವು ನೋಡ್ತಾ ಇರ್ಬೋದು ಸೌದೆ ಅಂತೂ ಒಂದು ರಾಶಿ ತೊಗೊಬಂದು ಇಟ್ಟಿದ್ದಾರೆ ಅಡುಗೆ ಎಲ್ಲ ಮಾಡೋದಕ್ಕೆ ಅಂತ. ಎಲ್ಲ ಪ್ರಿಪ್ರೇಷನ್ ಎಲ್ಲ ತುಂಬ ಜೋರಾಗಿ ನಡೀತಾ ಇತ್ತು. ಹಂಗೇ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಜಾಸ್ತಿ ನಡೀತಾ ಇತ್ತು. ಒಂದು ಹತ್ತತ್ರ 10 ಡೇಸಿಂದನೂ ಕೆಲಸ ಮಾಡ್ತಾನೇ ಇದ್ದೀವಿ, ಮುಗಿತಾನೇ ಇರಲಿಲ್ಲ. ಸೊ ಆ ಥರ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ವಿ. ಇವಾಗ ನೀವು ನೋಡ್ತಾ ಇರ್ಬೋದು ಬಾದುಷಾ ಎಲ್ಲ ಮಾಡ್ತಾ ಇದ್ದೀವಿ. ತಿಂಡಿನ ಬಂದುಬಿಟ್ಟು ನಮ್ಮ ಮನೇಲಿ ಕಜ್ಜಾಯ, ನಿಪ್ಪಟ್ಟು, ಹಾಗೆಯೇ ಕೊಬ್ಬರಿ ಮಿಠಾಯಿ ಮತ್ತು ಬಾದುಷಾನ ಮಾಡ್ತಾ ಇದ್ವಿ. ಬಾದುಷಾ ಮಾಡೋಕ್ಕೆ ಒಬ್ಬರನ್ನ ಕರೆದಿದ್ವಿ, ಅವ್ರು ಬಂದಿದ್ದರು. ಹಂಗೇ ನಾನು ಬಾದುಷಾದು ಡಿಸೈನ್ ಏನು ಬರುತ್ತೆ ಅದನ್ನು ನಾನು ಮಾಡ್ತಾಯಿದ್ದೆ. ಅಂದರೆ ಒಂದು ಅಷ್ಟು ಪರ್ಫೆಕ್ಟಾಗಿ ಅಂತ ಅಲ್ಲ, ಒಂದು ನಾರ್ಮಲಾಗಿ ಕಲ್ತ್ಕೊಂಡಿದ್ದೆ ಯಾವ ಥರ ಡಿಸೈನ್ ಎಲ್ಲ ಮಾಡ್ಬೋದು ಅದನ್ನು. ಸೊ ಹಂಗೇ ಮಾಡ್ತಾ ಇರೋದನ್ನು ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಯಾವ ಥರ ಮಾಡ್ತಿದ್ದೀನಿ ಅಂತ. ನನಗೊಂಥರ ಒಂದೊಂದು ಹೊಸ ವಿಷಯನ ಕಲ್ತ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಗೊತ್ತಿಲ್ಲದೆ ಇರೋದನ್ನು ಬೇಗ ಕ್ಯಾಚ್ ಮಾಡ್ಕೋತೀನಿ ಕಲ್ತ್ಕೊಳ್ಳೋದಕ್ಕೋಸ್ಕರ. ಸೊ ಹಂಗೇ ಡಿಸೈನ್ ಎಲ್ಲ ಮಾಡ್ತಾಯಿದ್ದೆ, ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಸೊ ಯಾವ ಥರ ಬಂದಿದೆ ಡಿಸೈನ್, ನಿಮ್ಗೇನಾದರೂ ಈ ಥರ ಎಲ್ಲ ಮಾಡೋದು ಗೊತ್ತಾ, ಅಂದರೆ ಬಾದುಷಾ ಡಿಸೈನ್ ಸುತ್ತೋದು ನಿಮಗೆ ಗೊತ್ತಾ ಅಂತ ಹೇಳಿ. ಹಂಗೇ ಅವರೆಲ್ಲರ ಜೊತೆಗೂ ಹಂಗೆ ಹಿಂಗೆ ಅಂತ ಮಾತಾಡಿಕೊಂಡು, ನಮ್ಮ ಅಮ್ಮನ ಜೊತೆ ಮಾತಾಡಿಕೊಂಡು ಆ ಕೆಲಸನ ಮಾಡ್ತಾಯಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಡಿಸೈನ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಈ ಡಿಸೈನ್ ಬಂದ್ಬಿಟ್ಟು ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಒಂದು ತಕ್ಕ ಮಟ್ಟಿಗೆ ಮಾಡಿಟ್ಟಿದ್ದೀನಿ ಅಂತ ನನಗೆ ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಬಾದುಷಾ ಎಲ್ಲ ಬೇಯಿಸಿ ಪಾಕಕ್ಕೆಲ್ಲ ಹಾಕಿ ಎತ್ತಿಟ್ಟಾಯಿತು. ಅದನ್ನು ಆರಲಿ ಅಂತ ಜೋಡಿಸಿಟ್ಟಿದ್ದೆ. ಅದನ್ನು ಕೂಡ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತಗೊಂಡೆ. ಮತ್ತು ಮನೆ ಕ್ಲೀನಿಂಗ್ ಕೆಲಸ ಅಂದರೆ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಧೂಳು ಕೆಲಸ ಆಗಿರ್ಬೋದು, ಮತ್ತು ಕಸ ತೆಗಿಬೇಕು, ಬಟ್ಟೆ ಎಲ್ಲ ವಾಶ್ ಮಾಡಬೇಕು, ತಿಂಡಿ ಮಾಡಬೇಕು, ಸಿಕ್ಕಾಪಟ್ಟೆ ಕೆಲಸ ಅಂತೂ ತುಂಬ ಇತ್ತು. ಸೊ ಎಲ್ಲನೂ ಆಲ್ಮೋಸ್ಟ್ ಮುಗ್ದಿದ್ದಾದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಮಂಡೇ ಬರ್ತಾರೆ ತುಂಬ ಜನ, ಅಂದರೆ ನೆಂಟರು ಎಲ್ಲನೂ ಕರೆದಿರ್ತೀವಿ ಅಲ್ವಾ, ಅವರೆಲ್ಲ ಬರ್ತಾರೆ ಅಂತ ಆಲ್ಮೋಸ್ಟ್ ಮನೆಯನ್ನೆಲ್ಲ ನೀಟ್ ಮಾಡಿ ಕಸ ತೆಗೆದು ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನಮ್ಮ ಮನೆ ಬಂದುಬಿಟ್ಟು, ಅಂದರೆ ಅಮ್ಮನ ಮನೆ ಬಂದುಬಿಟ್ಟು, ಅಂದರೆ ಗಾರ ಎಲ್ಲ ಹಾಕ್ಸಿರೋ ಮನೆ ಅಲ್ಲ, ಸೊ ಸಗಣಿ ತಾರಿಸಿ ಇಟ್ಟಿರೋ ಮನೆಯೇ. ಸೊ ಡೋಂಟ್ ಮೈಂಡ್ ಅಂತ ಹೇಳ್ತೀನಿ. ಸೊ ಬಟ್ ನಮ್ಮ ಮನೆ ನಮ್ಗೆ ತುಂಬ ಇಷ್ಟ. ಸೊ ತುಂಬ ಚೆನ್ನಾಗಿ ಕೂಡ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಯಾವ ಥರ ಇದೆ ಮನೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.